ನಮಸ್ಕಾರ, ಹೊಂಬೆಳಕುಗೆ ಸ್ವಾಗತ. ಇವತ್ತು ನಾನು ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಗೋಧಿ ನುಚ್ಚು ಮತ್ತು ಹೆಸರು ಕಾಳು ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಕಾಳುಗಳನ್ನ ನಾವು ಹಿಂದಿನ ದಿನವೇ ನೆನೆಸಿಟ್ಕೊಬೇಕಾಗುತ್ತೆ. ಮೊದಲಿಗೆ ಕಡಲೆಕಾಳು, ಉದ್ದಿನಬೇಳೆ, ತೊಗರಿಬೇಳೆ, ಹೆಸರು ಕಾಳು ಎಲ್ಲ 1 ಲೋಟ ತೊಗೊಂಡಿದ್ದೀನಿ. ಅದೇ ಥರ ಗೋಧಿ ನುಚ್ಚನ್ನ ನಾನು ಅರ್ಧ ಲೋಟ ಹಾಕ್ಕೊತಾ ಇದ್ದೀನಿ. ಮತ್ತು ಅಕ್ಕಿ ಕೂಡ 1 ಲೋಟ ಮೆಷರ್ಮೆಂಟಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟು ಕಾಳುಗಳನ್ನ ನೀವು ನೀಟಾಗಿ ತೊಳ್ಕೊಂಡು ಹಿಂದಿನ ದಿನ ರಾತ್ರಿಯೇ ನೆನೆಸಿಟ್ಕೊಳ್ಳಿ. ಚೆನ್ನಾಗಿ ನೆನೆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಕಾಳು ಚೆನ್ನಾಗಿ ನೆಂದಿದೆ. ಈ ಕಾಳನ್ನ ಇವಾಗ ನುಣ್ಣಗೆ ರುಬ್ಕೊಬೇಕಾಗತ್ತೆ. ನಾನು ರುಬ್ಕೊಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಸೊ ರುಬ್ಬಿರೋಂಥ ಮಿಶ್ರಣಕ್ಕೆ ನಾನಿಲ್ಲಿ ಚಾಪ್ ಮಾಡಿರೋಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಅದೇ ಥರ ತುರಿದಿರೋಂಥ ಕ್ಯಾರೆಟ್ ಮತ್ತು ಹೆಚ್ಚಿರೋಂಥ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಮತ್ತು ಈ ಒಂದು ಹಿಟ್ಟನ್ನ ನೀಟಾಗಿ ಕೈ ಆಡ್ಕೊಳ್ಳಿ. ಸೊ ಇದನ್ನು ನಾವು ಮಾಮೂಲಿ ನೀವು ಇಡ್ಲಿ ಪಾತ್ರೆಗೆ ಇಡ್ತೀರಲ್ಲ, ಇಡ್ಲಿ ತಟ್ಟೆಲೇ ಹಾಕ್ಕೊಂಡು ಬೇಯಿಸ್ಕೊಬೇಕಾಗತ್ತೆ. ಸೊ ಆದಷ್ಟು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಇದು ತುಂಬ ಸಾಫ್ಟಾಗಿ ಬರುತ್ತೆ. ಯಾವುದೇ ಥರ ಸೋಡಾ ಆ್ಯಡ್ ಮಾಡಬೇಕು ಅನ್ನೋದಿಲ್ಲ. ಸೊ ಇದು ಚಟ್ನಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.